ನಮಸ್ಕಾರ ವೀಕ್ಷಕರೇ, ಅಚ್ಚರಿಯ ಸಂಗತಿಗಳ ತಿಳಿಸುವ ವಿಶೇಷ ಕಾರ್ಯಕ್ರಮವೇ ಬೆರಗು. ನಾನು ವಿನೋದ್ ಎಂ ಚೌಹಾಣ್. ಸ್ವಾಮಿ ಅಯ್ಯಪ್ಪನ ಜನ್ಮ ಹೇಗಾಯಿತು? ಏತಕ್ಕೆ ಶಬರಿಮಲೆಯಲ್ಲಿಯೇ ಸ್ವಾಮಿ ನೆಲೆ ನಿಂತನು? ಅಲ್ಲಿಗೇಕೆ ಯುವತಿಯರ ಪ್ರವೇಶವಿಲ್ಲ? ಸಂಕ್ರಾಂತಿ ಹಬ್ಬದಂದು ಕಾಣುವ ಜ್ಯೋತಿ ಸತ್ಯವೇ ಎಂಬುದು ಸೇರಿದಂತೆ ಇನ್ನಿತರ ವಿಷಯಗಳ ಬಗ್ಗೆ ಸಾಕಷ್ಟು ಸಂಶಯಗಳಿದ್ದು ಅದರ ಬಗ್ಗೆ ತಿಳಿಸುವುದೇ ಇಂದಿನ ವಿಶೇಷ ಕಾರ್ಯಕ್ರಮ ಶಬರಿಮಲೈ ಅಯ್ಯಪ್ಪ. 41 ದಿನಗಳ ಕಾಲ ವ್ರತಾಚರಣೆ ಮಾಡಿ ಇರುಮುಡಿ ಕಟ್ಟಿಕೊಂಡು ಶ್ರೀ ಅಯ್ಯಪ್ಪ ಸ್ವಾಮಿ ನೆಲೆ ನಿಂತ ಶ್ರೀ ಶಬರಿಮಲೈ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದರೆ ಬೇಡಿದ ಬೇಡಿಕೆ ಈಡೇರುತ್ತದೆ ಎಂಬ ನಂಬಿಕೆ ಸುಳ್ಳಾಗಲಿಲ್ಲ. ಎಷ್ಟೋ ಭಕ್ತರಿಗೆ ತಮ್ಮ ಆಸೆಗಳು ನೆರವೇರುವುದುಂಟು. ಪ್ರತಿ ವರ್ಷ ಅದೆಷ್ಟೋ ಭಕ್ತರು ಅಯ್ಯಪ್ಪನ ಮಾಲೆ ಧರಿಸಿ ದಿನನಿತ್ಯ ಪೂಜೆ ನೆರವೇರಿಸಿ ಕೊನೆಗೆ ಇರುಮುಡಿ ಕಟ್ಟಿಕೊಂಡು ಶಬರಿಮಲೈನಲ್ಲಿ ನೆಲೆಸಿದ ಅಜನ್ಮ ಬ್ರಹ್ಮಚಾರಿಯಾದ ಮಣಿಕಂಠನ ದರ್ಶನ ಪಡೆದರೆ ಅದಕ್ಕಿಂತ ಮುಕ್ತಿ ಇಲ್ಲ ಎನ್ನಬಹುದು. ಸದಾ ಕಾಡ್ತಿತ್ತು. ಆ ರಾಜನಿಗೆ ಸಂತಾನ ಸೌಭಾಗ್ಯ ಪ್ರಾಪ್ತಿಯಾಗಿರಲಿಲ್ಲ. ರಾಜ್ಯಾಧಿಕಾರವನ್ನ ಮುಂದೆ ವಹಿಸಿಕೊಳ್ಳಲು ಉತ್ತರಾಧಿಕಾರಿ ಇಲ್ಲವೆಂದು ರಾಜನು ರಾಣಿಯು ನಿಸ್ಸಹಾಯಕರಾಗಿ ಭಗವಾನ್ ಶಿವನಲ್ಲಿ ಮಗುವನ್ನ ಕರುಣಿಸಬೇಕೆಂದು ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದರು. ಒಮ್ಮೆ ಪಂಪಾ ನದಿಯ ದಡದಲ್ಲಿರುವ ಕಾಡಿನಲ್ಲಿ ಬೇಟೆಯಾಡುವ ಸಲುವಾಗಿ ಹೋದ ಪಂದಳ ರಾಜನು ಪ್ರಾಕೃತಿಕ ಸೌಂದರ್ಯ ಮತ್ತು ಜಲಪಾತಗಳ ಮನಹೊರೆತೆಯಲ್ಲಿ ಮುಳುಗಿ ಹೋದನು. ಅಷ್ಟರಲ್ಲಿ ಕಾಡಿನೊಳಗಿಂದ ಒಂದು ಶಿಶುವಿನ ಅಳಲು ಕೇಳಿ ಬಂತು. ಅಚ್ಚರಿಗೊಂಡ ರಾಜನು ಆ ದನಿಯನ್ನ ಹಿಂಬಾಲಿಸಿ ಹೋದನು. ಅಲ್ಲಿ ಅರಸನು ಕೈಕಾಲು ಅಲ್ಲಾಡಿಸುತ್ತಿರುವ ಒಂದು ಮುದ್ದು ಮಗುವನ್ನ ಕಂಡನು. ಕೌತುಕದಿಂದ ಆ ಮಗುವನ್ನ ನೆಟ್ಟ ನೋಟದಿಂದ ನೋಡುತ್ತಿದ್ದ ರಾಜನ ಮುಂದೆ ಸನ್ಯಾಸಿಯೊಬ್ಬ ಪ್ರತ್ಯಕ್ಷನಾಗಿ ಆ ಶಿಶುವನ್ನ ಅರಮನೆಗೆ ಒಯ್ಯುವಂತೆ ಸೂಚಿಸಿದನು. ಆ ಮಗುವಿನ ಸಾನ್ನಿಧ್ಯದಿಂದ ರಾಜವಂಶದ ಮೇಲಿರುವ ಕರಿನೆರಳು ದೂರವಾಗುವುದೆಂದು, 12 ವರ್ಷ ಪ್ರಾಯ ಪೂರ್ತಿಯಾದಾಗ ಮಗುವಿನ ದಿವ್ಯತ್ವ ಪ್ರಕಟವಾಗುವುದೆಂದು ಹೇಳಿ ಸನ್ಯಾಸಿ ರಾಜನನ್ನ ಎಚ್ಚರಿಸಿದನು. ಮಗುವಿನ ಕುತ್ತಿಗೆಯಲ್ಲಿರುವ ಚಿನ್ನದ ಸರವನ್ನ ಕಂಡ ಸನ್ಯಾಸಿ ಅವನಿಗೆ ಮಣಿಕಂಠನೆಂದು ನಾಮಕರಣ ಮಾಡಲು ಸೂಚಿಸಿದನು. ರಾಜನು ಹರ್ಷೋನ್ಮಾದನಾಗಿ ಮಗುವನ್ನ ಅರಮನೆಗೆ ಕೊಂಡು ಹೋಗಿ ಮಹಾರಾಣಿಗೆ ನಡೆದ ಎಲ್ಲ ವಿಷಯಗಳನ್ನು ತಿಳಿಸಿದನು. ಶಿವನ ಅನುಗ್ರಹದಿಂದಲೇ ಇವೆಲ್ಲ ಸಂಭವಿಸುವುದೆಂದು ಅವರಿಬ್ಬರು ನಂಬಿದ್ರು. ರಾಜಶೇಖರನ ಅನಂತರ ಅರಸನಾಗಲು ಆಸೆ ಪಟ್ಟಿದ್ದ ದಿವಾನನ ಹೊರತಾಗಿ ಎಲ್ಲರೂ ರಾಜ ದಂಪತಿಯ ಸಂತಸದಲ್ಲಿ ಪಾಲ್ಗೊಂಡರು. ರಾಜಶೇಖರನು ಮಗುವಿಗೆ ಕಾಲ ಕಾಲಕ್ಕೆ ಬೇಕಾದ ಸಂಸ್ಕಾರಗಳನ್ನ ಮಾಡಿದನು.
ಮಗುವಾಗಿದ್ದು ಮಣಿಕಂಠನು ಬುದ್ಧಿವಂತನೂ ಪರಿಪಕ್ವಮತಿಯನೂ ಆಗಿದ್ದನು. ಯುದ್ಧ ವಿದ್ಯೆಯಲ್ಲಿಯೂ ಶಸ್ತ್ರಾಸ್ತ್ರಗಳಲ್ಲಿಯೂ ತನ್ನ ಪ್ರೌಢಿಮೆಯನ್ನ ಪ್ರಕಟಿಸಿದನು. ಮಣಿಕಂಠನು ತನ್ನ ಬುದ್ಧಿ ಶಕ್ತಿಯಿಂದಲೂ ಅಮಾನುಷಿಕ ಪ್ರತಿಭೆಯಿಂದಲೂ ಗುರುವನ್ನ ಚಕಿತಗೊಳಿಸಿದನು. ಪಂದಳ ರಾಜ್ಯದಲ್ಲಿ ಸುಖ, ಶಾಂತಿ, ಸಂಪತ್ತು ತುಂಬಿ ತುಳುಕಿತು. ಮಣಿಕಂಠನದ್ದು ಕೇವಲ ನಶ್ವರವಾದ ಮನುಷ್ಯ ಜನ್ಮ ಅಲ್ಲವೆಂದು, ಅವನಲ್ಲಿ ದೈವಿಕ ಚೈತನ್ಯ ತುಂಬಿದೆ ಎಂದು ಆತನ ಗುರು ತೀರ್ಮಾನಿಸಿದರು. ಕಲಿಕೆ ಪೂರ್ತಿಗೊಳಿಸಿದ ಮಣಿಕಂಠನು ಯಥೋಚಿತ ಗುರು ದಕ್ಷಿಣೆ ಕೊಡಲು ಮತ್ತು ಗುರುವಿನ ಅನುಗ್ರಹ ಪಡೆಯಲು ಹೊರಟನು. ಅಮಾನುಷಿಕ ಪ್ರಭಾವವಿರುವ ಹಾಗೂ ದಿವ್ಯ ಶಕ್ತಿ ಸಂಪನ್ನನಾದ ರಾಜಕುಮಾರನೆಂದು ತಿಳಿದ ಗುರು ತನ್ನ ಆಶೀರ್ವಾದವನ್ನ ಅಪೇಕ್ಷಿಸಿ ಬಂದ ಮಣಿಕಂಠನಿಗೆ ಹೇಳಿದನು. ಕುರುಡನು ಕಿವುಡನು ಆದ ನನ್ನ ಮಗನಿಗೆ ನೋಡಲು ದೃಷ್ಟಿಯನ್ನ ಹಾಗೂ ಮಾತನಾಡುವ ಶಕ್ತಿಯನ್ನ ನೀಡಿ ಅನುಗ್ರಹಿಸು ಎಂದನು. ಗುರುಪುತ್ರನ ಶಿರಸ್ಸಿನ ಮೇಲೆ ಕೈಯಿಟ್ಟನು. ಕೂಡಲೇ ಅವನಿಗೆ ದೃಷ್ಟಿ ಮತ್ತು ಮಾತನಾಡುವ ಸಾಮರ್ಥ್ಯ ಪ್ರಾಪ್ತವಾದವು. ಈ ನಡುವೆ ರಾಣಿಯು ಒಂದು ಮಗುವಿಗೆ ಜನ್ಮವಿತ್ತಿದ್ದಳು. ಆ ಮಗುವಿಗೆ ರಾಜನ್ ಎಂದು ನಾಮಕರಣ ಮಾಡಿದ್ರು. ರಾಜ್ಯದಲ್ಲಿ ನಡೆದು ಹೋದ ಅದ್ಭುತ ಘಟನಾವಳಿಗಳು ರಾಜಶೇಖರನನ್ನ ಚಿಂತಿಸುವಂತೆ ಮಾಡಿದವು. ಭಗವಾನ್ ಅಯ್ಯಪ್ಪನೇ ತನ್ನ ಮಗನಾಗಿ ಬಂದಿರುವನೆಂದು ಅವನು ಭಾವಿಸಿದನು. ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದನು. ದಿವಾನನ ಹೊರತಾಗಿ ಆ ಸ್ಥಾನದಲ್ಲಿ ಇರುವವರೆಲ್ಲರೂ ಸಂತೋಷಪಟ್ಟರು. ತನ್ನ ಮಹತ್ವಾಕಾಂಕ್ಷೆಯನ್ನ ರಹಸ್ಯವಾಗಿ ಘೋಷಿಸಿದ್ದ ಕುತಂತ್ರಿಯಾದ ಮಂತ್ರಿಯು ಮಣಿಕಂಠನನ್ನ ದ್ವೇಷಿಸುತ್ತಿದ್ದನು. ಅವನು ಈ ದೈವಿಕ ಅವತಾರವನ್ನ ನಿರ್ನಾಮಗೊಳಿಸಲು ಕಟಿಬದ್ಧನಾದನು. ವಿಷಪ್ರಾಶವನ್ನೇ ಮೊದಲಾದ ಹಲವಾರು ತಂತ್ರಗಳನ್ನ ಕೈಗೊಂಡನು. ಮಣಿಕಂಠನಿಗಾದ ಚಿಕ್ಕ ಚಿಕ್ಕ ತೊಂದರೆಗಳನ್ನ ಭಗವಾನ್ ಶಿವನೇ ದೂರೀಕರಿಸಿದನು. ಮಂತ್ರಿಯ ಕುಯುಕ್ತಿಗಳೆಲ್ಲ ವಿಫಲಗೊಂಡವು. ತನ್ನ ಯೋಜನೆಗಳು ಭಂಗವಾಗುವುದನ್ನ ಕಂಡು ನಿರಾಶನಾಗಿ ಹೋದ ದಿವಾನನು ರಾಣಿಯನ್ನ ತನ್ನತ್ತ ಸೆಳೆಯಲು ಪ್ರಯತ್ನಿಸತೊಡಗಿದನು. ಸ್ವಂತ ಮಗನು ಜೀವಿಸಿರುವಾಗಲೇ ಮಣಿಕಂಠನನ್ನ ರಾಜನನ್ನಾಗಿ ಮಾಡುವುದು ಸೂಕ್ತವಲ್ಲ ಎಂದು ಅವಳಿಗೆ ಬೋಧಿಸಿದನು. ಅರ್ಥಶಾಸ್ತ್ರದ ಪ್ರಕಾರ ಗುರಿಯು ಮಾರ್ಗವನ್ನ ಉದ್ದಾತಗೊಳಿಸುತ್ತದೆ ಎಂಬಂತೆ ಅನಾರೋಗ್ಯವಿದ್ದಂತೆ ಅಭಿನಯಿಸಲು ರಾಣಿಗೆ ಸಲಹೆ ನೀಡಿದನು. ಆತನ ವಿಶ್ವಾಸದ ವೈದ್ಯನೊಬ್ಬನಿಂದ ರಾಣಿಯ ಅನಾರೋಗ್ಯ ನಿವಾರಣೆಗೆ ಹುಲಿಯ ಹಾಲು ಬೇಕು ಎಂದು ಹೇಳಿಸಿದನು. ಹುಲಿಯ ಹಾಲನ್ನ ಹುಡುಕಲು ಹೊರಟ ಮಣಿಕಂಠನನ್ನ ನರಭಕ್ಷಕರಿಗೆ ಆಹಾರವನ್ನಾಗಿಸುವುದು ಅವನ ಉದ್ದೇಶವಾಗಿತ್ತು. ಜವಾಬ್ದಾರಿ ನೆರವೇರಿಸಲು ಸಾಧ್ಯವಾಗದೆ ಪರಾಜಿತನಾಗಿ ಮಣಿಕಂಠನು ಹಿಂತಿರುಗಿ ಬಂದಲ್ಲಿ ಸಹಜವಾಗಿಯೇ ಆತನ ಮೇಲಿರುವ ರಾಜನ ಪ್ರೀತಿ ಕಡಿಮೆಯಾಗುವುದು ಎಂದು ರಾಣಿಗೆ ಹೇಳಿದನು. ಪುತ್ರ ಸ್ನೇಹದಿಂದ ಕುರುಡಿಯಾದ ರಾಣಿ ದಿವಾನನ ಮಾತುಗಳನ್ನ ನಂಬಿದಳು. ಆತನು ಸೂಚಿಸಿದಂತೆ ಸಹಿಸಲು ಅಸಾಧ್ಯವೆನಿಸಿದ ತಲೆನೋವಿನಿಂದ ಬಳಲುತ್ತಿರುವುದಾಗಿ ರಾಜನನ್ನ ನಂಬಿಸಿದಳು. ಭ್ರಮೆಗೆ ಒಳಗಾದ ರಾಜನು ಅರಮನೆಯ ವೈದ್ಯನನ್ನ ಕರೆಸಿದನು. ಎಷ್ಟು ಕಷ್ಟಪಟ್ಟರೂ ರಾಣಿಯ ಕಾಯಿಲೆ ಯಾವುದೆಂದು ತಿಳಿದುಕೊಳ್ಳಲು ಅರಮನೆಯ ವೈದ್ಯನಿಂದ ಸಾಧ್ಯವಾಗಲಿಲ್ಲ. ಈ ಸಂದರ್ಭವನ್ನ ಉಪಯೋಗಿಸಿಕೊಳ್ಳುವ ಸಲುವಾಗಿ ದಿವಾನನು ತಾನು ಏರ್ಪಾಡು ಮಾಡಿದ ವೈದ್ಯನನ್ನ ಕರೆಸಿದನು. ರಾಣಿಯನ್ನ ಪರೀಕ್ಷಿಸಿದಂತೆ ನಟಿಸಿದ ಆ ವೈದ್ಯನು ಇದು ಹುಲಿಯ ಹಾಲಿನಿಂದ ಮಾತ್ರವೇ ರಾಣಿಯ ರೋಗ ಶಮನಗೊಳ್ಳುವುದೆಂದು ಸೂಚಿಸಿದನು. ರಾಣಿಯ ಕಾಯಿಲೆಯನ್ನ ಗುಣಪಡಿಸಿದವರಿಗೆ ಅರ್ಧ ರಾಜ್ಯವನ್ನೇ ಕೊಡುವುದಾಗಿ ರಾಜನು ಡಂಗೂರ ಸಾರಿಸಿದನು. ಹುಲಿಯ ಹಾಲು ಸಂಗ್ರಹಿಸುವ ಸಲುವಾಗಿ ಕಾಡಿಗೆ ಹೋದ ಸೈನಿಕರು ಬರಿಗೈಯಲ್ಲಿ ಹಿಂತಿರುಗಿದ್ರು. ಮಣಿಕಂಠನು ಹುಲಿಯ ಹಾಲು ತರುವ ಸಲುವಾಗಿ ಹೊರಡಲು ಸಿದ್ಧನಾದ್ರೂ ಆತನ ಕಿರುಹರಿಯವನ್ನ ಮತ್ತು ಮುಂದೆ ನಡೆಯಲಿರುವ ಆತನ ಕಿರೀಟಧಾರಣೆಯನ್ನ ಎತ್ತಿ ತೋರಿಸಿದ ರಾಜಶೇಖರನು ಅವನಿಗೆ ಒಪ್ಪಿಗೆ ನೀಡಲಿಲ್ಲ. ಕುಟುಂಬಕ್ಕಾಗಿ ಒಂದು ಉಪಕಾರವನ್ನ ಮಾಡಲು ತನಗೆ ಒಪ್ಪಿಗೆಯನ್ನ ನೀಡಬೇಕೆಂದು ಮಣಿಕಂಠನು ತಂದೆಯನ್ನ ಒತ್ತಾಯಿಸಿದನು. ಜವಾಬ್ದಾರಿಯುತನಾದ ತಂದೆ ಎಂಬ ನೆಲೆಯಲ್ಲಿ ಮಗನ ಅಪೇಕ್ಷೆಯನ್ನ ಕಡೆಗಣಿಸಿದ್ರು ಸನ್ನಿವೇಶದ ಒತ್ತಡದಿಂದಾಗಿ ಹುಲಿಯ ಹಾಲು ತರುವ ಸಲುವಾಗಿ ಕಾಡಿಗೆ ತೆರಳಲು ಮಗನಿಗೆ ಒಪ್ಪಿಗೆ ನೀಡಬೇಕಾಗಿ ಬಂತು. ಮಣಿಕಂಠನ ನೆರವಿಗಾಗಿ ಸಾಹಸಿಗಳಾದ ಭಟರ ಒಂದು ತಂಡವನ್ನ ಅವನೊಂದಿಗೆ ಕಾಡಿಗೆ ಕಳುಹಿಸಲು ಅರಸನು ತೀರ್ಮಾನಿಸಿದನು. ಆದರೆ ಜನರ ಗುಂಪುಗಳನ್ನ ಕಂಡೊಡನೆ ಹುಲಿಯು ಓಡಿ ಹೋಗುವುದೆಂಬ ಕಾರಣದಿಂದ ಮಣಿಕಂಠನು ತಂದೆಯ ತೀರ್ಮಾನವನ್ನ ಒಪ್ಪಲಿಲ್ಲ. ಕೊನೆಗೆ ವಾತ್ಸಲ್ಯಮಯಿಯಾದ ತಂದೆಯು ಆಹಾರ ಸಾಮಗ್ರಿಗಳನ್ನ ಶಿವಭಕ್ತಿಯ ಸೂಚಕವಾದ ಹಾಗೂ 3 ಕಣ್ಣುಗಳಿರುವ ತೆಂಗಿನಕಾಯಿಯನ್ನ ಇತ್ತು ಮಗನನ್ನ ಕಳಿಸಿಕೊಟ್ಟನು. ಮಣಿಕಂಠನು ಅರಣ್ಯವನ್ನ ಪ್ರವೇಶಿಸಿದಾಗ ಭಗವಾನ್ ಶಿವನ ಪಂಚಭೂತಗಣಗಳು ಒಟ್ಟಿಗೆ ಸೇರಿಕೊಂಡವು. ಪಯಣದ ನಡುವೆ ದೇವಲೋಕದಲ್ಲಿ ಮಹಿಷಿಯು ನಡೆಸುತ್ತಿರುವ ಅನ್ಯಾಯಗಳೆಲ್ಲ ಮಣಿಕಂಠನ ಗಮನಕ್ಕೆ ಬಂದವು. ಅವನಲ್ಲಿರುವ ನ್ಯಾಯದ ಪ್ರಜ್ಞೆ ಜಾಗೃತವಾಯಿತು.
ಅವನು ಮಹಿಷಿಯನ್ನ ಹಿಡಿದೆಳೆದು ಭೂಲೋಕಕ್ಕೆ ಎಸೆದನು. ಅವಳು ಆಯುತ ನದಿಯ ದಂಡೆಗೆ ಬಂದು ಬಿದ್ದಳು. ಇಬ್ಬರ ನಡುವೆ ಘೋರವಾದ ಯುದ್ಧ ನಡೆಯಿತು. ಕೊನೆಗೆ ಮಣಿಕಂಠನು ಮಹಿಷಿಯ ಎದೆಯನ್ನೇರಿ ತಾಂಡವ ನೃತ್ಯ ಕೈದನು. ಅದರ ಪ್ರತಿಧ್ವನಿ ಭೂಮಿಯಲ್ಲೂ ಸ್ವರ್ಗದಲ್ಲೂ ವ್ಯಾಪಿಸಿತು. ದೇವತೆಗಳು ಭಯಚಕಿತರಾದರು. ತನ್ನ ಮೇಲೆ ನೃತ್ಯ ಮಾಡುವುದು ಹರಿಹರ ಸುತನಾದ ಪುಣ್ಯ ಪುರುಷನೆಂಬುದನ್ನ ಮಹಿಷಿ ಅರಿತುಕೊಂಡಳು. ಆ ಚಿಕ್ಕ ಬಾಲಕನಿಗೆ ನಮಸ್ಕರಿಸಿ ಮರಣಕ್ಕೆ ಶರಣಾದಳು. ಮಹಿಷಿಯ ಸಮಸ್ಯೆಯಿಂದ ಹೊರಬಂದ ಇಂದ್ರಾದಿ ದೇವತೆಗಳು ಅಯ್ಯಪ್ಪನಿಗೆ ನಮಸ್ಕರಿಸುತ್ತಾ ಮಣಿಕಂಠನು ತನ್ನ ತಾಯಿಯ ಆರೋಗ್ಯಕ್ಕಾಗಿ ಹುಲಿಯ ಹಾಲು ಬೇಕು ಎಂದು ತಿಳಿಸಿದಾಗ ಸ್ವಯಂವಾಗಿ ದೇವಾನುದೇವತೆಗಳೇ ಹುಲಿಗಳಾಗಿ ಮಾರ್ಪಾಟು ರಾಜನ ಮನೆಗೆ ವಾಪಸ್ಸಾಗುತ್ತಾರೆ. ಹುಲಿಯ ಬೆನ್ನಿನ ಮೇಲಿಂದ ಕೆಳಗಿಳಿದ ಬಾಲಕ ಅಯ್ಯಪ್ಪನು ಚಕ್ರವರ್ತಿಯೊಂದಿಗೆ ಹೇಳಿದನು, ಮರಿ ಹಾಕಿದ ಹುಲಿಯನ್ನೇ ತಂದಿದ್ದೇನೆ. ಇನ್ನು ಆದಷ್ಟು ಬೇಗನೆ ಹಾಲು ಸಂಗ್ರಹಿಸಿ ತಾಯಿಯ ಅದ್ಭುತ ರೋಗವನ್ನ ದೂರೀಕರಿಸಿ. ಇದನ್ನು ಕಂಡ ಆಸ್ಥಾನದ ಮಂತ್ರಿಯು ರಾಣಿಯು ಬೆಚ್ಚಿಬಿದ್ದು ಮಣಿಕಂಠನ ಸಾಧನೆಗೆ ತಲೆಬಾಗುತ್ತಾರೆ. ಇತ್ತ ಆಶ್ಚರ್ಯಚಕಿತನಾದ ರಾಜನ ಮುಂದೆ ಹಿಂದೆ ಕಾಡಿನಲ್ಲಿ ಭೇಟಿಯಾಗಿದ್ದ ಸನ್ಯಾಸಿಯು ಪಕ್ಕನೆ ಪ್ರತ್ಯಕ್ಷನಾಗಿ ಮಣಿಕಂಠನ ದೈವತ್ವದ ರಹಸ್ಯವನ್ನ ಸ್ಪಷ್ಟಪಡಿಸಿದನು. ಇದನ್ನು ತಿಳಿದ ರಾಜನು ಅಯ್ಯಪ್ಪನ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾನೆ. ಆಗ ತಾನು ಭುವಿಗೆ ಬಂದ ಕಾರ್ಯ ಪೂರ್ಣಗೊಂಡಿದೆ, ನಾನಿನ್ನು ದೇವಲೋಕಕ್ಕೆ ಹೊರಡುವೆನು ಎಂದನು. ಹಾಗಾದ್ರೆ ಶಬರಿಮಲೆಯಲ್ಲಿಯೇ ಏತಕ್ಕೆ ದೇವಸ್ಥಾನ ನಿರ್ಮಾಣ ಮಾಡಲಾಯಿತು? ಮುಂದೆ ನೋಡಿ. ಭೂಮಿಗೆ ಬಂದ ಕಾರ್ಯ ಪೂರ್ಣಗೊಳಿಸಿಕೊಂಡು ಕಾಡಿಗೆ ತೆರಳಿದ್ದ ಮಣಿಕಂಠ ತನ್ನಲ್ಲಿ ತೋರಿದ ಭಕ್ತಿ ವಿಶ್ವಾಸಗಳ ಬಗ್ಗೆ ತಾನು ಸಂತುಷ್ಟನೆಂದು ಅದಕ್ಕಿರುವ ಪ್ರತಿಫಲ ಎಂಬ ನೆರೆಯಲ್ಲಿ ರಾಜನಿಗೆ ಆತನು ಬಯಸಿದ ಒಂದು ವರವನ್ನ ಈಯಲು ಸಿದ್ಧನಾಗಿರುವುದಾಗಿಯೂ ತಿಳಿಸಿದನು. ಮಣಿಕಂಠನ ಸ್ಮರಣೆಗಾಗಿ ಒಂದು ದೇವಾಲಯವನ್ನ ನಿರ್ಮಿಸಬೇಕೆಂಬ ಅಭಿಲಾಷೆ ಇದೆಯೆಂದು ಅದಕ್ಕೆ ತಕ್ಕುದಾದ ಜಾಗವನ್ನ ತೋರಿಸಿಕೊಡಬೇಕೆಂದು ಆ ಕ್ಷಣದಲ್ಲಿ ರಾಜಶೇಖರನು ತನ್ನ ಅಪೇಕ್ಷೆಯನ್ನ ಮುಂದಿಟ್ಟನು. ಕೂಡಲೇ ಮಣಿಕಂಠನು ಒಂದು ಶರವನ್ನ ತೆಗೆದು ದೂರಕ್ಕೆ ಎಸೆದನು. ಆ ಶರವು ಶ್ರೀರಾಮನ ಕಾಲದಲ್ಲಿ ಶಬರಿ ಎಂದು ಖ್ಯಾತಳಾದ ಸನ್ಯಾಸಿನಿ ತಪಸ್ಸನ್ನಾಚರಿಸಿದ ಶಬರಿ ಎಂಬ ಸ್ಥಳದಲ್ಲಿ ಹೋಗಿ ನಾಟಿತು. ಆ ಜಾಗದಲ್ಲಿ ದೇವಾಲಯವನ್ನ ನಿರ್ಮಿಸಲು ಸೂಚಿಸಿದ ಬಳಿಕ ಮಣಿಕಂಠನು ಅಪ್ರತ್ಯಕ್ಷನಾದನು. ಅಗಸ್ತ್ಯ ಮುನಿಯ ಸಲಹೆಯಂತೆ ರಾಜಶೇಖರನು ಶಬರಿಮಲೆಯಲ್ಲಿ ದೇವಾಲಯ ನಿರ್ಮಿಸಲು ಶಂಕುಸ್ಥಾಪನೆ ಮಾಡಿದನು. ಐಹಿಕ ಸುಖಗಳಿಂದ ಮತ್ತು ದಾಂಪತ್ಯ ಜೀವನದಿಂದ ವಿಮುಖರಾಗಿ 41 ದಿನಗಳ ವ್ರತಾಚರಣೆ ಮಾಡಿ ದರ್ಶನಕ್ಕೆ ಬರುವವರಿಗೆ ಮಾತ್ರ ತನ್ನ ಅನುಗ್ರಹವಾಗುವುದೆಂದು ಮಣಿಕಂಠನು ಮೊದಲೇ ಪ್ರಸ್ತಾಪಿಸಿದ್ದನು. ರಾಜಶೇಖರ ರಾಜನು ನಿರ್ದಿಷ್ಟ ಸಮಯದೊಳಗೆ ದೇವಾಲಯದ ನಿರ್ಮಾಣ ಕಾರ್ಯವನ್ನ ಪೂರೈಸಿದನು. ಪಂಪಾ ನದಿಯು ಪವಿತ್ರವಾದ ಗಂಗಾ ನದಿಯಂತೆ, ಶಬರಿಮಲೆ ಪಾವನವಾದ ಕಾಶಿ ಕ್ಷೇತ್ರದಂತೆ ಎಂಬ ಭಗವಂತನ ಮಾತುಗಳನ್ನ ನೆನಪಿಸಿಕೊಂಡು ದೇವರ ದರ್ಶನ ಪುಣ್ಯಕ್ಕಾಗಿ ಧರ್ಮಶಾಸ್ತ್ರವಿನ ವಿಗ್ರಹವನ್ನ ಪ್ರತಿಷ್ಠಾಪಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡನು. ಪರಶುರಾಮನು ಧರ್ಮಶಾಸ್ತ್ರವಿನ ಆಜ್ಞೆಯಂತೆ ಮಕರ ಸಂಕ್ರಮಣ ದಿನದಂದು ಅಯ್ಯಪ್ಪನ ರೂಪವನ್ನ ಕೆತ್ತಿ ಶಬರಿಮಲೆಯಲ್ಲಿ ಪ್ರತಿಷ್ಠಾಪಿಸಿದನು. ಉತ್ತಮಿಕೆಯ ಬೆಳಕನ್ನ ಬೀರುವ ಹಾಗೂ ಬ್ರಹ್ಮಚಾರಿಯ ಜೀವನಕ್ಕೆ ಸಮಾನವಾದ ಜೀವನವನ್ನ ನಡೆಸುವವರನ್ನ ಅಯ್ಯಪ್ಪರು ಎಂದು ಕರೆಯುತ್ತಾರೆ. ಹುಲಿಯ ಹಾಲನ್ನ ಸಂಗ್ರಹಿಸಲು ಭಗವಂತನು ಹೋದುದನ್ನ ನೆನಪಿಸುವ ರೀತಿಯಲ್ಲಿ ಮಾಲೆಗಳಿಂದ ಅಲಂಕರಿಸಿ 3 ಕಣ್ಣುಗಳಿರುವ ತೆಂಗಿನಕಾಯಿ ಮತ್ತು ಅಗತ್ಯ ಆಹಾರ ಸಾಮಗ್ರಿಗಳೊಂದಿಗೆ ಪಂಪೆಗೆ ತಲುಪಿ ಅಲ್ಲಿ ಸ್ನಾನ ಮಾಡಿ ಶರಣ ಮಂತ್ರಗಳನ್ನ ಮೊಳಗಿಸಿ ಭಕ್ತರು 18 ಮೆಟ್ಟಿಲುಗಳನ್ನ ಏರುತ್ತಾರೆ. ಧರ್ಮಶಾಸ್ತ್ರವಾದ ಅಯ್ಯಪ್ಪನ ಒಂದು ನೋಟವನ್ನ ಕಾಣುವುದಕ್ಕಾಗಿ ಎಲ್ಲ ವರ್ಷವೂ ಜಾತಿ ಮತ ಭೇದವಿಲ್ಲದೆ ಕೋಟಿ ಕೋಟಿ ಲೆಕ್ಕದಲ್ಲಿ ಭಕ್ತರು ಶಬರಿಮಲೆಗೆ ಬರುತ್ತಾರೆ. ಇದೆಲ್ಲ ಸರಿ, ಶಬರಿಮಲೆಗೆ ಏಕೆ 10 ರಿಂದ 50 ವರ್ಷದ ಒಳಗಿನ ಮಹಿಳೆಯರಿಗೆ ಪ್ರವೇಶ ನಿರಾಕರಿಸಲಾಗಿತ್ತು?
ಶಬರಿಮಲೈನಲ್ಲಿ ಪ್ರವೇಶ ಪಡೆಯಲು 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಹಾಗೂ 50 ವರ್ಷ ಮೇಲ್ಪಟ್ಟಿರುವ ಹೆಣ್ಣು ಮಕ್ಕಳಿಗೆ ಮಾತ್ರ ಪ್ರವೇಶಕ್ಕೆ ಸಾಧ್ಯ. ಅದಕ್ಕೆ ಧಾರ್ಮಿಕ ಐತಿಹ್ಯವಿದೆ. ಅಯ್ಯಪ್ಪನು ಆ ಕಾಲ ಬ್ರಹ್ಮಚಾರಿಯಾಗಿದ್ದನು. ನನಗೆ ಅರಮನೆ ವೈಭೋಗ ಇಷ್ಟವಿಲ್ಲ. ಅರಮನೆಯ ಪಂಜರದ ಗಿಳಿಯಾಗಲು ನನಗೆ ಇಷ್ಟವಿಲ್ಲ. ವೈರಾಗ್ಯವೇ ನನಗೆ ಸಿಂಹಾಸನ. ನನ್ನ ಬಳಿಗೆ ಬರುವ ಜನರೇ ನನ್ನವರು. ಲೋಕೋದ್ಧಾರವೇ ನನ್ನ ಕರ್ತವ್ಯ. ಈ ವಿಶ್ವವೇ ನನ್ನ ರಾಜ್ಯ ಎಂದು ಶಬರಿಮಲೆಯಲ್ಲಿ ನೆಲೆಸಿದನು. ದಂತಕಥೆಗಳ ಪ್ರಕಾರ ಈ ಮಲ್ಲಿಕಪುರ ದೇವಿಯು ಅಯ್ಯಪ್ಪನನ್ನ ಮದುವೆಯಾಗಲು ಬಯಸಿದಳು. ಆದರೆ ಅವನು ಹಿಂಜರಿಯುತ್ತಾನೆ. ದೇವಿಯ ಕೋರಿಕೆಯ ಮೇರೆಗೆ ಕನ್ಯಾಸ್ವಾಮಿ ಶಬರಿಮಲೆಗೆ ಹೋಗದಿದ್ದರೆ ಅವರು ಅವಳನ್ನ ಮದುವೆಯಾಗುವುದಾಗಿ ಹೇಳಿದ್ರು. ಕವಲನ್ ಎಂಬ ಋಷಿಮುನಿಗಳ ಮಗಳಾದ ಲೀಲಾ ಎಂಬಾಕೆ ಶಾಪದಿಂದ ಮಹಿಷಿಯಾಗಿ ಹುಟ್ಟಿ ಬಂದಿದ್ದಳು. ಹರಿಹರ ಸುತನ ಅನುಗ್ರಹದಿಂದ ಅವಳು ಶಾಪ ವಿಮೋಚನೆಗೊಂಡು ಮೋಕ್ಷ ಪಡೆದು ಅಯ್ಯಪ್ಪನನ್ನ ಮದುವೆಯಾಗುವ ಬಯಕೆಯನ್ನ ವ್ಯಕ್ತಪಡಿಸಿದಾಗ ಅದನ್ನ ಒಪ್ಪದ ಅಯ್ಯಪ್ಪ, ನಾನು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ತೀರಿಸಬೇಕಿದೆ, ಅದಕ್ಕಾಗಿ ನಾನು ಬ್ರಹ್ಮಚಾರಿಯಾಗಿಯೇ ಇರಬೇಕು ಎಂದು ಹೇಳುತ್ತಾನೆ. ಆದರೆ ಯಾವಾಗ ಮೊದಲ ಬಾರಿಗೆ ಮಾಲೆ ಧರಿಸಿ ಕನ್ಯಾ ಸ್ವಾಮಿಗಳಾಗಿ ಶಬರಿಮಲೆಗೆ ಬಾರದ ದಿನ ತನ್ನನ್ನ ಮದುವೆಯಾಗುತ್ತೇನೆ ಎಂದು ಹೇಳಿದ್ದರಿಂದ ಅಂದಿನಿಂದ ಲೀಲಾಳು ಮಾಲಿಕಾಪುರತ್ತಮ್ಮ ಎಂಬ ಹೆಸರಿನಿಂದ ಅಯ್ಯಪ್ಪನೊಂದಿಗೆ ಸಕಲ ಪೂಜಾ ಕೈಂಕರ್ಯಗಳನ್ನ ಪಡೆಯುತ್ತಿದ್ದಾಳೆ. ಈ ನಿಟ್ಟಿನಲ್ಲಿ ಯುವತಿಯರು ಅಯ್ಯಪ್ಪನ ದರ್ಶನ ಪಡೆಯಬಾರದು ಎಂಬ ನಂಬಿಕೆ ಅಯ್ಯಪ್ಪನ ಭಕ್ತರಲ್ಲಿದೆ. ಹಾಗೆಯೇ ಯುವತಿಯರು ಅಯ್ಯಪ್ಪನ ದರ್ಶನಕ್ಕೆ ತೆರಳುವುದಿಲ್ಲ. ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ದು, ಈ ಆದೇಶದಂತೆ ಯುವತಿಯರು ಕೂಡ ಅಯ್ಯಪ್ಪನ ದರ್ಶನ ಪಡೆಯಬಹುದಾಗಿದೆ. ಆದರೆ ಧಾರ್ಮಿಕ ನಂಬಿಕೆಗಳಿಗೆ ಬೆಲೆ ಕೊಡುವ ಹಿಂದೂಗಳು 10 ವರ್ಷದ ನಂತರದ ಬಾಲಕಿಯರು ಹಾಗೂ 50 ವರ್ಷದೊಳಗಿನ ಮಹಿಳೆಯರು ಅಯ್ಯಪ್ಪನ ದರ್ಶನ ಪಡೆಯಲು ಮುಂದಾಗುವುದಿಲ್ಲ. ಹಾಗಾದ್ರೆ ಶಬರಿಮಲೆಯಲ್ಲಿ ಕಾಣುವ ಮಕರ ಜ್ಯೋತಿ ಸತ್ಯವೇ? ಪುರಾಣಗಳ ಪ್ರಕಾರ ಅಯ್ಯಪ್ಪನು ಅರಮನೆಯಿಂದ ಕಾಡಿಗೆ ತೆರಳಲು ಮುಂದಾದಾಗ ತನ್ನ ಸಾಕು ತಾಯಿ ಅಯ್ಯಪ್ಪನಿಗೆ ಮತ್ತೆ ನಿನ್ನ ದರ್ಶನ ಭಾಗ್ಯ ಯಾವಾಗ ಎಂದು ಕೇಳಿಕೊಂಡಾಗ ಅಯ್ಯಪ್ಪನು ಪ್ರತಿ ಸಂಕ್ರಾಂತಿ ಹಬ್ಬದ ದಿನದಂದು ನಕ್ಷತ್ರ ರೂಪದಲ್ಲಿ ಎಲ್ಲರಿಗೂ ದರ್ಶನ ನೀಡುತ್ತೇನೆ ಎಂದು ಹೇಳಿರುವುದಾಗಿ ತಿಳಿಯುತ್ತದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಎಂಬ ಗೊಂದಲ ಸಾಕಷ್ಟು ಮಂದಿಯಲ್ಲಿರುವುದು ಸರ್ವೇ ಸಾಮಾನ್ಯ. ಈ ಹಿನ್ನೆಲೆಯಲ್ಲಿ 2011ರಲ್ಲಿ ಜ್ಯೋತಿಯನ್ನ ನೋಡುವ ನಿಟ್ಟಿನಲ್ಲಿ ಅನೇಕ ಭಕ್ತರು ಶಬರಿಮಲೆಗೆ ಹೋದಾಗ ಅಲ್ಲಿ ಕಾಲ್ತುಳಿತ ಉಂಟಾಗಿ ಅನೇಕ ಸಾವು ನೋವುಗಳಾಗತ್ವೆ. ಈ ಬಗ್ಗೆ ಕೇರಳ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿ ಈ ಬಗ್ಗೆ ವಿವರಣೆ ನೀಡುವಂತೆ ಕೋರ್ಟ್ ಸೂಚನೆಯ ಮೇರೆಗೆ ದೇವಸ್ಥಾನದ ಆಡಳಿತ ಮಂಡಳಿಯು ನೀಡಿದ ವಿವರಣೆ ಇಂತಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಹೇಳುವುದೇನೆಂದ್ರೆ, ಮಲಾರೆಯರು ಎಂಬ ಕಾಡು ಜನಾಂಗದವರು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಬೆಟ್ಟದ ಮೇಲಿನ ಕಾಡಲ್ಲಿ ಬೆಂಕಿ ಹಚ್ಚುವ ಮೂಲಕ ದೀಪೋತ್ಸವ ಮಾಡುತ್ತಾರೆ. ಅವರ ಪ್ರಕಾರ ಅದು ಮಕರ ವಿಲುಕ್ಕು ಎನ್ನಲಾಗುತ್ತೆ. ಅಂದರೆ ಕತ್ತಲೆಯಾದಾಗ ಬೆಳಗುವ ದೀಪ ಎಂದರ್ಥ. ಇಂದಿಗೂ ಇಲ್ಲಿನ ಕಾಡಿನ ಜನಾಂಗ ದೀಪ ಬೆಳಗಿಸುವ ಮೂಲಕ ಹಬ್ಬವನ್ನ ಆಚರಣೆ ಮಾಡುವುದರಿಂದ ಅದನ್ನೇ ಇಂದಿಗೂ ಮಕರ ಜ್ಯೋತಿ ಎಂದು ನಂಬಲಾಗುತ್ತಿದೆ ಎಂದು ವಿವರಣೆ ನೀಡಲಾಗಿದೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷವೂ ಇದೆ. ಪ್ರತಿ ಸಂಕ್ರಾಂತಿ ಹಬ್ಬಕ್ಕೆ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಮಾಡುವ ಅಲಂಕಾರಕ್ಕೆ ಬಳಸುವ ಆಭರಣಗಳು ಅಯ್ಯಪ್ಪನ ಸಾಕು ತಂದೆ ರಾಜಶೇಖರನ್ ಅವರ ಕುಟುಂಬದಿಂದ ಮಾಡಿಸಲಾದ ಆಭರಣಗಳಾಗಿವೆ. ಅಜ್ಞಾತ ಸ್ಥಳದಲ್ಲಿ ಇಟ್ಟು ರಕ್ಷಿಸಲ್ಪಟ್ಟ ಈ ಆಭರಣಗಳನ್ನ ವರ್ಷಕ್ಕೊಮ್ಮೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಸುಮಾರು 15 ಕಿಲೋಮೀಟರ್ ದೂರದಿಂದ ಕಾಲ್ನಡಿಗೆಯಲ್ಲಿಯೇ ಹೊತ್ತುಕೊಂಡು ತಂದು ಅಲಂಕರಿಸುವುದು ಇಂದಿಗೂ ವಾಡಿಕೆಯಾಗಿದೆ. ಅದು ಏನೇ ಆದ್ರೂ ಶ್ರೀ ಶಬರಿಮಲೈ ಅಯ್ಯಪ್ಪನು ಆಜನ್ಮ ಬ್ರಹ್ಮಚಾರಿಯಾಗಿದ್ದು ಇಂದಿಗೂ ಮೊದಲನೇ ಬಾರಿಗೆ ಮಾಲೆ ಧರಿಸಿ ಬರುವ ಕನ್ಯಾ ಸ್ವಾಮಿಗಳ ರೂಪದಲ್ಲಿ ಇಂದಿಗೂ ದರ್ಶನ ನೀಡುತ್ತಾ ಬೇಡಿದ ವರಗಳನ್ನ ನೀಡುವುದರ ಜೊತೆಗೆ ಕಾಡಿನಲ್ಲಿಯೇ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರನ್ನ ಕಾಪಾಡುತ್ತಿದ್ದಾನೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಒಟ್ಟಾರೆಯಾಗಿ ಭಕ್ತರ ಕಷ್ಟಗಳನ್ನ ಈಡೇರಿಸುತ್ತಾ ಶಬರಿಮಲೆಯಲ್ಲಿ ನೆಲೆಸಿ ಪವಾಡಗಳನ್ನ ತೋರಿಸುತ್ತಿರುವ ಅಯ್ಯಪ್ಪನ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಮುಂದಿನ ವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ನಾಡು. ಇದು ಕನ್ನಡಿಗರ ನಾಡಿ ಮಿಡಿತ.